ತಾಲೂಕುಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಾಗೂ ಬಂದ್ ನಡೀತಾ ಇರುವಂಥದ್ದು. ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಗುಬ್ಬಿ, ತುರುವೇಕೆರೆ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಬಹುತೇಕ ಬಂದ್ಗಳು ನಡೀತಾ ಇರುವಂಥದ್ದು. ಗುಬ್ಬಿಯಲ್ಲಿ ಬಹುತೇಕ, ಯಾಕಂದರೆ ಗುಬ್ಬಿಯ ಭಾಗದಿಂದಲೇ ಕೂಡ ಲಿಂಕ್ ಕೆನಾಲ್ ರಾಮನಗರ ಮತ್ತು ಮಾಗಡಿಗೆ ಹೋಗ್ತಾ ಇರೋದ್ರಿಂದ ಗುಬ್ಬಿಯಲ್ಲಿ ದೊಡ್ಡ ಮಟ್ಟದ ಬಂದ್ ಈಗಾಗಲೇ ಆರಂಭ ಆಗಿದೆ. ಖಾಸಗಿ ಶಾಲೆಗಳು ರಜೆಯನ್ನು ಕೊಟ್ಟಿದ್ದಾರೆ. ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಮುಖಂಡರುಗಳು ಕೂಡ ಹಾಗೂ ರೈತ ಸಂಘದ ಮುಖಂಡರುಗಳು ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಈ ಒಂದು ಬಂದ್ ಗುಬ್ಬಿಯಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಜೊತೆ ಸಾಕಷ್ಟು ಜನ ಮುಖಂಡರಿದ್ದಾರೆ. ಅವ್ರು ಏನೆಲ್ಲ ಮಾತಾಡ್ತಾರೆ ಅಂತ ನೋಡೋಣ. ನಮ್ಮ ಜೊತೆ ಚಂದ್ರಶೇಖರ್ ಬಾಬು ಅವರಿದ್ದಾರೆ. ಈ ಒಂದು ಪ್ರತಿಭಟನೆಯ ಬಗ್ಗೆ ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಹೇಗಿದೆ ಇವತ್ತು ಪ್ರತಿಭಟನೆ? ಇವತ್ತು ಪ್ರತಿಭಟನೆ ಬೆಳಿಗ್ಗೆಯಿಂದನೇ ಯಾವುದೇ ಅಂಗಡಿ ಮುಂಗಟ್ಟು ಬಾಗಿಲು ತೆಗ್ಗಿರಲಿಲ್ಲ. ಪೂರ್ಣವಾದ ಬೆಂಬಲ ಹೇಮಾವತಿ ನೀರು. ಯಾಕೆಂದರೆ ಗುಬ್ಬಿ ಕ್ಷೇತ್ರ, ಗುಬ್ಬಿ ತಾಲೂಕು ಏನಿದೆ ಅಂದರೆ ತಾಯಿ ಹೇಮಾವತಿ ನಂಬಿಕೊಂಡೇ ಇಲ್ಲಿ ಜೀವನ ನಡೀತಾ ಇರೋಂಥದ್ದು. ಯಾವುದೇ ರೈತನಿಗೆ ಇಲ್ಲಿ ನೀರಿಲ್ಲ ಅಂದರೆ ಈ ಎಲ್ಲ ಗುಬ್ಬಿನಲ್ಲಿರೋ ಎಲ್ಲ ಅಂಗಡಿ ಮುಂಗಟ್ಟುಗಳು ಶಾಶ್ವತವಾಗಿ ಬಾಗಿಲು ಹಾಕಬೇಕಾಗಿ ಬರ್ತದೆ. ಆ ಒಂದು ಶಾಶ್ವತವಾಗಿ ಬಾಗಿಲು ಹಾಕೋ ಬದಲು ಒಂದಿನ ಅಲ್ಲ, 1 ತಿಂಗಳು ಬೇಕಾದ್ರೂ ಬಾಗಿಲು ಹಾಕೋಣ. ಈ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಏನಿದೆ ಇದನ್ನು ನಿಲ್ಲಿಸೋಕ್ಕೆ ನಮ್ಮ ಹೋರಾಟ, ನಮ್ಮ ಕೈಲಾದ ಬೆಂಬಲ ನೀಡೋಣ ಅಂತ ಹೇಳಿ ನೋಡಿ. ಇದೆಲ್ಲ ಪೂರ್ತಿ ಮಾರ್ಕೆಟು. ಒಂದೇ ಒಂದು ಅಂಗಡಿ ಬಾಗಿಲು ತೆಗೆದಂಗೆ ಎಲ್ಲ ಅಂಗಡಿಗಳನ್ನು ನಿಶಬ್ದವಾಗಿ ಬಾಗಿಲು ಹಾಕೊಂಡಿದ್ದಾರೆ. ಈ ಒಂದು ಅಭೂತಪೂರ್ವವಾದ ಒಂದು ಈ ಒಂದಿನ ಬಂದಂತೂ ಯಶಸ್ಸಂತೂ ಕಂಡಿದೆ. ಎಲ್ಲರೂ ರೈತರ ಒಕ್ಕರುಳಿನ ಕೂಗು ಒಂದೇ, ಎಕ್ಸ್ಪ್ರೆಸ್ ಕೆನಾಲ್ ನಿಲ್ಲಬೇಕು. ನೀರು ತೊಗೊಂಡೋಗ್ಬೇಡಿ ಅಂತ ಅವ್ರು ಯಾರೂ ಹೇಳ್ತಾ ಇಲ್ಲ. ಕೆನಾಲಲ್ಲಿ ಏನು ಪಾಸ್ ಆಗ್ತದೆ ಅದನ್ನು ತೊಗೊಂಡೋಗ್ಲಿ. ಅದನ್ನು ಬಿಟ್ಟು ಎಕ್ಸ್ಪ್ರೆಸ್ ಕೆನಾಲು ಇಲ್ಲೆಲ್ಲರಿಗೂ ಮರಣ ಶಾಸನ ಬರೆದಂಗೆ. ಅದರಲ್ಲೂ ಗುಬ್ಬಿ ತಾಲೂಕಿಗೆ ಇಡೀ ಜಿಲ್ಲೆನಲ್ಲೇ ಮರಣ ಶಾಸನ ಮೊದಲು ಬರೆಯೋದು ಗುಬ್ಬಿ ತಾಲೂಕಿಗೆ. ಈಗಿರುವ ಕಾರಣ ಜೀವ ಕೊಟ್ಟೆವು, ಪ್ರಾಣ ಕೊಟ್ಟೆವು, ನೀರು ಕೊಡುವುದಿಲ್ಲ ಅನ್ನೋ ಒಕ್ಕರುಳಿನ ಕೂಗಿಗೆ ಇವತ್ತು ಗುಬ್ಬಿ ತಾಲೂಕು ಬಂದಿದೆ.